ಸ್ಯಾಂಡಲ್ವುಡ್ನ ಒಂದು ಸಿನಿಮಾ ಅಪರಿಚಿತೆ. ಈ ಅಪರಿಚಿತೆ ಮಹಿಳಾ ಪ್ರಧಾನ ಸಿನಿಮಾವಾಗಿದ್ರೂ ಇದು ಸಕ್ಸಸ್ಫುಲ್ಲಾಗಿ ಥಿಯೇಟರಲ್ಲಿ ರನ್ ಆಗಿ ಇವತ್ತು ಅತಿಥಿಯಾಗಿ ಆಗಮಿಸಿ ಈ ಒಂದು ಸಿನಿಮಾಗೆ ಶುಭ ಕೋರಿರುವಂಥದ್ದು ಸ್ಯಾಂಡಲ್ವುಡ್ ನಟಿ ಮೇಘನಾ ರಾಜ್ ಅವರು. ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸಾಕಷ್ಟು ವಿಚಾರಗಳಿವೆ. ಅವರ ಸಿನಿಮಾ ಇರಬಹುದು, ಈ ಒಂದು ಮಹಿಳಾ ಪ್ರಧಾನ ಸಿನಿಮಾಗೆ ಅವರು ಒಬ್ಬರು ಸ್ಯಾಂಡಲ್ವುಡ್ ನಟಿಯಾಗಿ ಯಾವ ರೀತಿ ಪ್ರೋತ್ಸಾಹವನ್ನು ಕೊಡ್ತಾ ಇರುವಂಥದ್ದು, ಜೊತೆಗೆ ಆ್ಯಸಿಡ್ ದಾಳಿ ಆಗಿರುವಂಥವ್ರಿಗೆ ಇಲ್ಲಿ ಒಂದಷ್ಟು ಅವರ ಎನರ್ಜಿ ಬೂಸ್ಟ್ ಆಗಿರುವಂಥದ್ದು. ನಾನು ಯಾವಾಗಲೂ ಹೇಳ್ತೀನಿ, ನೀವು ಇನ್ಸ್ಪಿರೇಷನ್ ಅನ್ನೋವಂಥದ್ದು ಹೆಣ್ಮಕ್ಳಿಗೆ ಒಂದು ರೀತಿ ಲೇಡಿ ಬಾಸ್ ಅಂತ ಹೇಳ್ಬೋದು ನಿಮ್ಮನ್ನು. ಸೊ ಹೇಗಿದ್ದೀರಾ, ಹೇಗೆ ನಡೀತಾ ಇದೆ ನಿಮ್ಮ ಜೀವನ? ಸೂಪರ್ ಕೀರ್ತಿ. ನನಗೆ ನೀವಿವಾಗ ಹೇಳಿದ್ರಿ ಅಲ್ಲ ಇನ್ಸ್ಪಿರೇಷನ್, ಲೇಡಿ ಬಾಸ್ ಅಂತ. ಬಟ್ ನನಗೆ ಆನೆಸ್ಟ್ಲಿ ಇವತ್ತು ಏನು ಅನಿಸ್ತು ಅಂದರೆ, ಇವತ್ತು ಆ ವಿಕ್ಟಿಮ್ಸ್ನ ನೋಡಿದಾಗ ಕೆಲವು ಸತಿ ನಾವು ನಮ್ಮ ಪೇಯ್ನೇ ದೊಡ್ಡದು ಅಂತ ನಮಗೆ ಅನಿಸ್ಬಿಟ್ಟಿರುತ್ತೆ. ಬಟ್ ಸಾವಿರಾರು ಜನ, ಲಕ್ಷಾಂತರ ಜನ ಯಾವ್ಯಾವ ರೀತಿಯ ಒಂದು ನೋವನ್ನು ಅನುಭವಿಸ್ತಿರ್ತಾರೆ, ಅವ್ರು ಎಲ್ಲರೂ ನನಗೆ ಇನ್ಸ್ಪಿರೇಷನ್. ಬಿಕಾಸ್ ನೋವನ್ನು ಅನುಭವಿಸೋದು ದೊಡ್ಡದಲ್ಲ, ಬಟ್ ಅದನ್ನು ಮುಚ್ಚಿಟ್ಟು ನಗುತ್ತಾ ಜೀವನ ಸಾಗಿಸ್ತಿದ್ದಾರಲ್ಲ. ಇವತ್ತು ಬಂದವರು ಅಷ್ಟು ಜನ ಖುಷಿಯಾಗಿ ಬಂದರು, ನನಗೆ ಹರಿಸ್ಬಿಟ್ಟು ಹೋದರು, ನನ್ನನ್ನು ಅವ್ರಿಗೆ ಇನ್ಸ್ಪಿರೇಷನ್ ಅಂದರು. ಅವರ ಟ್ರಾಮಾ ಕಂಪ್ಲೀಟ್ಲಿ ಡಿಫ್ರೆಂಟ್. ನನ್ನ ಟ್ರಾಮಾನು ಅವ್ರ ಟ್ರಾಮಾ ಕಂಪ್ಲೀಟ್ಲಿ ಡಿಫ್ರೆಂಟ್. ಯಾಕಂದರೆ ಇವತ್ತು ಅವರು ಮಾಸ್ಕ್ ಹಾಕ್ಕೊಂಬಂದಿದ್ರು, ಬಟ್ ನಾನು ಇವತ್ತು ಹಾಗೆ ನಿಂತಿದ್ದೆ. ಏನೋ ನನಗಾಗಿರೋ ಅಂಥ ಒಂದು ಏನಂತಾರ, ಅದು ನನಗೆ ಮಾನಸಿಕವಾಗಿ, ಅವ್ರಿಗೆ ಫಿಸಿಕಲಿ ಅದನ್ನು ದೇ ಕಾಂಟ್ ಕವರ್ ಇಟ್ ಅಪ್. ಸೊ ಎದ್ದು ಕಾಣಿಸ್ತಿತ್ತು. ಬಟ್ ಅದರಲ್ಲೂ ನಕ್ಕಿ ಅವರು ಅದರಲ್ಲೂ ಒಂದು ಸಂತೋಷವಾಗಿ ಮೇಘ್ನಾ ಅವ್ರು ಚೆನ್ನಾಗಿರಬೇಕು ನನಗೆ ಹರಿಸ್ಬಿಟ್ಟು ಹೋದ್ರಲ್ಲ, ದ್ಯಾಟ್ ವಾಸ್ ಸ್ವಲ್ಪ ನನಗೆ ಎಲ್ಲೋ ಒಂದು ರೀತಿ ಯಾಕೆ ಈ ಥರ ಆಗತ್ತೆ ಸಮಾಜದಲ್ಲಿ, ಯಾಕೆ ಏನಕ್ಕೆ ಹೆಲ್ಪ್ಲೆಸ್ ಆಗಿರೋರಿಗೆ ಯಾಕೆ ಇನ್ನೂ ದೇವರು ಆ ಥರ ಮಾಡ್ತಾರೆ ಅಂತ ಒಂದು ಸ್ವಲ್ಪ ಬೇಜಾರಾಯಿತು. ಇದೇ ಸಿನಿಮಾ ರೂಪದಲ್ಲಿ ಬಂದಿದೆ. ಸಿನಿಮಾ ರೂಪದಲ್ಲಿ ನಾವು ನೋಡಿದಾಗ ಆ ಒಂದು 2 ಅವರ್ ಏನು ಸಿನಿಮಾ ನೋಡ್ತೀವಿ, ಯಾರ್ಯಾರ ಜೀವನ ಹಿಂಗೆಲ್ಲ ಟ್ರಾಮಾ ಬಂತ ಅನ್ನುವಂಥದ್ದು ಫೇಸ್ ಮಾಡ್ತೀವಿ. ಬಟ್ ನಿಜ ಜೀವನದಲ್ಲಿ ಆ ರೀತಿ ವ್ಯಕ್ತಿಗಳನ್ನು ನೋಡಿದಾಗ, ನೋವು ನೋಡಿದಾಗ, ಫಿಸಿಕಲಿ ನೀವು ಹೇಳಿದಾಗೆ ಮಾನಸಿಕವಾಗಿ ಅನುಭವಿಸೋದು ಬೇರೆ, ಎದುರುಗಡೆ ಸಾವಿರಾರು ಜನ ನೋಡ್ತಾ ಇರ್ತಾರೆ, ದಿನನಿತ್ಯ ಅವರು ಅದನ್ನು ಫೇಸ್ ಮಾಡ್ತಾನೆ ಇರಬೇಕು. ಸೊ ಅಂಥವ್ರಿಗೆ ಇವತ್ತೂ ಸಹ ನೀವು ನಿಂತು ಪ್ರೋತ್ಸಾಹ ಮಾಡಿರುವಂಥದ್ದು. ಏನು ಹೇಳ್ತಾರೆ ಮೇಘನಾ ಅವರು, ಒಂದು ಸಂದೇಶ ಕೊಡೋದಾದರೆ, ಜೀವನ ಪೂರ್ತಿ ಇದನ್ನು ನೆನಪಿಟ್ಕೋಬೇಕು ಅನ್ನೋದಾದರೆ? ಯಾರ ಬಗ್ಗೆನೂ ಯೋಚನೆ ಮಾಡಬೇಡಿ, ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ಯಾವತ್ತಿದ್ರೂ ನಿಮಗೆ ನೀವೇ ಸಪೋರ್ಟ್. ಯಾರು ಬಂದು ಇವತ್ತು ನಾನು ಒಂದು 2 ಮಾತು ಹೇಳ್ಬೋದು, ನೋಡಿ ಆ ಥರ ಇರಿ, ಈ ಥರ ಇರಿ ಅಂತ ಒಂದು 2 ಮಾತು ಅಡ್ವೈಸ್ ಕೊಟ್ಬಿಟ್ಟು, ಅಥವಾ ಇವತ್ತು ಒಂದು ರೀತಿ ಸಾಂತ್ವನ ಹೇಳ್ಬೋದು. ಬಟ್ ಅವ್ರಿಗೆ ಅವರೇ ಸ್ಟ್ರೆಂತ್. ಸೊ ನಮಗೆ ನಾವೇ ಸ್ಟ್ರೆಂತ್. ಯಾವತ್ತಿದ್ರೂ ನಿಮ್ಮಲ್ಲಿ ನಿಮ್ಮ ಬಗ್ಗೆ ಇರೋ ನಂಬಿಕೆನ ಯಾವುದೇ ಒಂದು ರೀಸನ್ಗೂ ಕಳ್ಕೊಳ್ಳೋಕೆ ಹೋಗ್ಬಿಡಿ. ಯು ಆರ್ ಯುವರ್ ಓನ್ ಇನ್ಸ್ಪಿರೇಷನ್, ಯು ಆರ್ ಯುವರ್ ಓನ್ ಸ್ಟ್ರೆಂತ್, ಯು ಆರ್ ಯುವರ್ ಓನ್ ಪರ್ಸನ್. ದಟ್ಸ್ ವಾಟ್ ಐ ಬಿಲೀವ್. ಹೆಣ್ಮಕ್ಳು ಎಲ್ಲೋ ಮೇಡಮ್ ಒಂದು ಕಡೆ ಗ್ಲಾಮರ್ ಅನ್ನುವಂಥ ತುಂಬ ಮುಖ್ಯ ಅಲ್ವಾ? ಯಾಕಂದ್ರೆ ಹೇಳ್ತೀವಿ ನಾವು ಮನ್ಸು ಮುಖ್ಯ ಅಂತ ಹೇಳ್ತೀವಿ. ಬಟ್ ಅಟ್ ಎ ಟೈಮ್ ನಾವು ಯಾವುದೇ ವ್ಯಕ್ತಿನ ಇಷ್ಟಪಡಬೇಕಂದ್ರೂ ಫಸ್ಟು ಅಟ್ರಾಕ್ಷನ್, ಫಿಸಿಕಲ್ ಅಟ್ರಾಕ್ಟ್ ಆದಮೇಲೆ ಅವ್ರು ಹೇಗೆ, ಕ್ಯಾರೆಕ್ಟರ್ ಹೇಗೆ, ಪರ್ಸ್ನಾಲಿಟಿ ಹೇಗೆ ಅನ್ನೋಂಥದ್ದು ನೋಡ್ತಾ ಹೋಗ್ತೀವಿ. ಖಂಡಿತ. ಯಾಕಂದರೆ ಆಮೇಲೆ ಇತ್ತೀಚಿನ ಕಾಲಕ್ಕಂತೂ ಅದು ಹೇಗಾಗ್ಬಿಟ್ಟಿದೆ ಅಂದರೆ, ಬ್ಯೂಟಿ ಈಸ್ ಒಂದು ಕಡೆ ಎಷ್ಟು ಎಕ್ಸ್ಟ್ರೀಮ್ಸಲ್ಲಿದ್ದಾರೆ ಅಂದರೆ, ಒಂದು ಕಡೆ ವಿ ಆರ್ ನಾಟ್ ಲುಕಿಂಗ್ ಎಟ್ ಫಿಸಿಕಲ್ ಬ್ಯೂಟಿ, ಅಂದರೆ ಹೇಗಿದ್ರೂ ವಿ ಆರ್ ಆಕ್ಸೆಪ್ಟಿಂಗ್ ಅನ್ನೋ ನೇಚರ್ ಕೂಡ ಬಂದಿದೆ. ಬಟ್ ಒಂದು ಕಡೆ ಎಕ್ಸ್ಟ್ರೀಮು, ತುಂಬ ಜನ ಬ್ಯೂಟಿ ಬಗ್ಗೆ ತಲೆ ಕೆಡಿಸ್ಕೊಂಡವರು ಇದ್ದಾರೆ. ಸೊ ಅದನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಏನಪ್ಪ ಈ ರೀತಿ ಆಗ್ತಿದೆ ಅಂತ. ಸೊ ಎಲ್ಲೋ ಒಂದು ಕಡೆ ಇದೆಲ್ಲ ನ್ಯೂಟ್ರಲೈಸ್ ಆಗುತ್ತಾ ಅಂತಲೂ ಅನಿಸತ್ತೆ. ಸೊ ಇನ್ನವೇ ಅದನ್ನೇ ಮುಖ್ಯವಾಗಿ ಮಾಡ್ಕೋಬಾರ್ದು ಮನುಷ್ಯರಿಗೆ. ಅಂದರೆ ಈಗ ನಾವು ಮನೆಯಿಂದ ಅದನ್ನು ನಾವು ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಚಿಕ್ಕ ವಯಸ್ಸಲ್ಲೇ ಇವಾಗ ಸಪೋಸ್ ನಾನು ನನ್ನ ಮಗನಿಗೆ ಯಾರನ್ನೋ ಒಬ್ಬರನ್ನ ಕರೆಯುವಾಗ ಅವ್ರ ಬಣ್ಣದಲ್ಲೋ ಅಥವಾ ಅವರಲ್ಲಿ ಏನೋ ಒಂದು ಟ್ರೇಟ್ಸ್ ಇರುತ್ತೆ, ನೋಡಲ್ಲಿ ಆ ಚಿಕ್ಕದಾಗಿ ಕೂದಲು ಕಟ್ ಮಾಡ್ಕೊಂಡಿದ್ದಾಳಲ್ಲ ಅವಳನ್ನ ಕರಿ ಅನ್ನೋದು ಹೇಳೋ ಬದಲು ಅವ್ರ ಹೆಸರಿಟ್ಟು ಅವಳನ್ನ ಕರಿ ಅಂತ ಹೇಳಿದೆ. ಅದು ಸಪೋಸ್ ನನ್ನ ಕೀರ್ತಿನ ಕರಿಬೇಕಾದ್ರೆ ನಾನು ರಾಯನ್ಗೆ ಹೋಗ್ಬಿಟ್ಟು ರಾಯನ್ ಅಲ್ಲಿ ಅದೇ ಫ್ರಿಂಜ್ ಕಟ್ ಮಾಡ್ಕೊಂಡಿದ್ದಾರಲ್ಲ ಅವ್ರನ್ನ ಕರಿ ಅನ್ನೋ ಬದಲು ಅಲ್ಲಿ ನೋಡು, ಅಲ್ಲಿ ಕೂತಿದ್ದಾರೆ ನೋಡು, ಕೀರ್ತಿ ಅಂತಿದ್ದಾರೆ ನೋಡು, ಹೋಗಿ ಅವ್ರ ಹೆಸರು ಹೇಳು, ಅವ್ರು ಬರ್ತಾರೆ. ಇಟ್ ಇಸ್ ಬೆಟರ್. ಆ ವಯಸ್ಸಿಂದನೇ ಕಲಿಸ್ಕೊಂಡು ಬಂದರೆ ಈ ರೀತಿ ನೆಗೆಟಿವಿಟೀಸ್ ಆಗಲ್ಲ ಮುಂದೆ ಅನ್ನೋದು ನನ್ನ ಒಂದು ಅನಿಸಿಕೆ. ಇಷ್ಟೊತ್ತು ಅಪರಿಚಿತ ಸಿನಿಮಾ ಬಗ್ಗೆ ಇರ್ಬೋದು, ಆ್ಯಸಿಡಿಂದ ದಾಳಿ ಆದವ್ರಿಗೆ ಯಾವ ರೀತಿಯ ಅವರು ಜೀವನ ಪ್ರೇರಣೆ ಅನ್ನುವಂಥದ್ದನ್ನು ಮಾತಾಡ್ತಾ ಹೋದ್ವಿ. ಬಟ್ ಈಗ ನಿಮ್ಮ ಲೈಫ್, ನಿಮ್ಮ ಸಿನಿಮಾ ಹೇಗೆ ನಡೀತಾ ಇದೆ? ಯಾಕಂದರೆ ತುಂಬ ದಿನ ಆಯಿತು ನೀವು ಸಿಕ್ಕು ತೆರೆ ಮೇಲೆ, ಮತ್ತೆ ಯಾವಾಗ ನೋಡ್ಬೇಕು ನಾವು? ಇನ್ನೊಂದು ಸ್ವಲ್ಪ ತಿಂಗಳಲ್ಲೇ ನೋಡ್ತೀರಾ. ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ರೆಡಿಯಾಗಿದೆ ಸಿನಿಮಾ. ಆ್ಯಂಡ್
ಕನ್ನಡ ಸಿನಿಮಾ ಕೋಮಲ್ ಸರ್ ಜೊತೆ ಮಾಡಿರುವಂಥ ಸಿನಿಮಾ, ನನ್ನ ಮಲಯಾಳಂ ಸಿನಿಮಾ ಒಟ್ಟೊಕೊಂಬನ್ ಅದು ಕೂಡ ರೆಡಿಯಾಗಿದೆ. ಇದೇ ವರ್ಷ ಎಲ್ಲ ಸಿನಿಮಾಗಳು ರಿಲೀಸ್ ಆಗ್ತಿದೆ. ನನ್ನ ತಮಿಳ್ ಸಿನಿಮಾ ಕೂಡ ರ್ಯಾಪಪ್ ಆಯಿತು. ಸೊ ಅದು ಕೂಡ ಇದೇ ವರ್ಷ ರಿಲೀಸ್ ಆಗ್ತಿದೆ. ಸೊ ದಿಸ್ ಇಯರ್ ಯು ವಿಲ್ ಡೆಫಿನೆಟ್ಲಿ ವಾಚ್ ಮೀ ಆನ್ ಸ್ಕ್ರೀನ್. ಮೋಸ್ಟ್ ಎಕ್ಸೈಟಿಂಗ್ ಈ ವರ್ಷ ಕನ್ನಡ ಚಿತ್ರರಂಗ ಅಂತ ಹೇಳಿದ್ರೆ ಒಂದು ಸಿನಿಮಾ ಬರ್ತಿದೆ ನಿಮ್ಮ ಫ್ಯಾಮಿಲಿಯಿಂದಾನೇ, KD ಸಿನಿಮಾ ಏಪ್ರಿಲ್ 30ಕ್ಕೆ. ಎಲ್ಲೋ ಒಂದು ಕಡೆ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾರೆ, ಬರುತ್ತೋ ಇಲ್ಲೋ ಅನ್ನೋ ಥರದ್ದು. 100% ಬರುತ್ತೆ, ಬರಬೇಕು. ಯಾಕಂದರೆ ಕನ್ನಡ ಸಿನಿಮಾ ಎಲ್ಲರೂ ಮಿಸ್ ಮಾಡ್ಕೊಂಡಿದ್ದೀವಿ. ಒಂದಷ್ಟು ಸಿನಿಮಾಗಳು ದೊಡ್ಡ ನಟರ ಸಿನಿಮಾಗಳನ್ನ ನಾವು ಮಿಸ್ ಮಾಡ್ಕೋತಿದ್ದೀವಿ. ಧ್ರುವನ್ ಸಿನಿಮಾ ಬರ್ತಿದೆ ಅಂದಾಗ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಯಾಕೆಂದರೆ ಎಲ್ಲರೂ ಯಾವಾಗಲೂ ಧ್ರುವನ್ ಪ್ರಶ್ನೆ ಮಾಡ್ತಾರೆ, ಎಲ್ಲಿ ನಿಮ್ಮ ಸಿನಿಮಾ ಯಾವಾಗ ಬರುತ್ತೆ, ಇವಾಗ ಬರ್ತಿದೆ KD ಏಪ್ರಿಲ್ 30ನೇ ತಾರೀಕು. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ. ಮ್ಯಾಮ್, ಈಗ ಸಿನಿಮಾ ಅಂತ ಹೇಳಿದ್ರೆ ಎಲ್ಲವೂ ಎದುರಿಸಲೇಬೇಕು. ಡೈರೆಕ್ಟರ್ ಇರ್ಬೋದು, ಹೀರೋ ಇರ್ಬೋದು, ಪ್ರೊಡ್ಯೂಸರ್, ಸಾಕಷ್ಟು ಪ್ರಶ್ನೆ ಬರ್ತವೆ. ಈಗ ಧ್ರುವ ಸರ್ಗೂ ನೀವು ಹೇಳ್ದಂಗೆ ಯಾವ ಸಿನಿಮಾ ಬರುತ್ತೆ, 3 ವರ್ಷ ಆಯ್ತು ಇನ್ನೂ ನಿಮ್ಮ ಸಿನಿಮಾ ಬರ್ತಾ ಇಲ್ಲ ಅಂತ ಹೇಳ್ತಾನೆ ಇದ್ವಿ. ಅದ್ರ ಜೊತೆಗೆ ಸಿನಿಮಾ ಒಂದು ಸಾಂಗ್ ಈ ರೀತಿ ಬಂದಾಗ ಆ್ಯಸ್ ಎ ನಟಿಯಾಗಿ ಅಥವಾ ಜೊತೆಗೆ ಆಡಿಯನ್ಸ್ ಆಗಿ ನೋಡೋದಾದರೆ ನಿಮ್ಗೆ ಏನು ಅನ್ನಿಸ್ತು? ನನಗೆ ಫ್ರಮ್ ಅನ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಕೆಲವು ಸತಿ ಪ್ರಶ್ನೆ ಬರುತ್ತೆ, ಯಾಕೆ ಈ ರೀತಿ ಬೇಕಿತ್ತಾ ಅಂತ ಅನಿಸುತ್ತೆ. ಬಟ್ ಒಂದೊಂದು ಅದಕ್ಕೆ ಅಂತಲೇ ಐ ಥಿಂಕ್ ದೇ ಶುಡ್ ಇವಾಗ ಏನು ಅದ್ರ ಬಗ್ಗೆ ಒಂದು ಡಿಸಿಷನ್ ತೊಗೊಂಡಿದ್ದಾರೆ. ಈ ರೀತಿ ಒಂದು ಸಾಂಗ್ ಬಂದಿದೆ. ಅಫ್ಕೋರ್ಸ್ ಒಂದು ಸಿನಿಮಾ ಸಾಂಗ್ ಅಂದಾಗ ಎಷ್ಟೋ ಸತಿ ಏನಂತೀರ, ಕೆಲವು ಸತಿ ನಾವು ಲಿರಿಕ್ಸ್ ಬರಿಬೇಕಾದ್ರೆ ಆಡಿಯನ್ಸ್ ಏನು ಯೋಚನೆ ಮಾಡಿರ್ತಾರೆ ಆ ರೀತಿ ಯೋಚನೆ ಮಾಡಿ ನಾವು ಲಿರಿಕ್ಸ್ ಬರ್ದಿರಲ್ಲ. ಬಟ್ ಏನೋ ಒಂದು ರೀತಿಯಲ್ಲಿ ಬರೆದ್ಬಿಟ್ಟಿರ್ತಾರೆ. ಅದು ಸಿನಿಮಾ ಅದು ಕೇಳಿದಾಗ ಓ ಹೀಗ ಅಂತ ಅನಿಸಿರತ್ತೆ. ಬಟ್ ಇಟ್ ಇಸ್ ಓಕೆ. ಆ ಥರ ಹಂಗಾಗಿದ ತಕ್ಷಣ ಒಂದೇ ಸತಿ ಒಂದು ಲಿರಿಸಿಸ್ಟ್ ಬಗ್ಗೆ ಆಗಿರ್ಬೋದು, ನಿರ್ದೇಶಕರ ಬಗ್ಗೆ ಆಗಿರ್ಬೋದು, ಒಂದೇ ಸತಿ ಕೆಟ್ಟದಾಗಿ ಮಾತಾಡಬಾರ್ದು. ಯಾಕಂದರೆ ಅವರು ಹಲವಾರು ಎಂತೆಂಥ ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ. ಅಂದರೆ ನಮ್ಗೆ ಅನ್ಸುತ್ತೆ ಹಂಗೆ ಕೊಟ್ಟವ್ರು ಯಾಕೆ ಹಿಂಗೆ ಬರೆದ್ರು ಅಂತಲೂ ಕೆಲವ್ರು ಮಾತಾಡಿರ್ತಾರೆ. ಮಿಸ್ಟೇಕ್ಸ್ ಹ್ಯಾಪಿನ್ ಆಯಿತಾ, ಅದನ್ನು ಒಪ್ಕೊಂಡು ಅದ್ರ ಬಗ್ಗೆ ಮಾತು ಕೂಡ ಆಡಿದ್ದಾರೆ. ಸೊ ಒಂದೇ ಸತಿ ಈಗ ನಾವು ಪ್ರೇಮ್ ಸರ್ ಇಸ್ ಆ್ಯನ್ ಆ್ಯಸೆಟ್ ನಮ್ಮ ಇಂಡಸ್ಟ್ರಿಗೆ. ಯಾಕಂದರೆ ಅವರು ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ, ದೊಡ್ಡ ನಟರ ಜೊತೆ ಅವ್ರು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾರೆ. ಸೊ ಕೆಲವು ಸತಿ ಆ ಥರ ಆಗುತ್ತೆ, ಇಟ್ಸ್ ಓಕೆ. ಅದನ್ನೇ ಅವ್ರನ್ನ ಕೂತ್ಕೊಂಡು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು. ನೋ, ನಮ್ಮವರೇ ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಕನ್ನಡ ಸಿನಿಮಾ ಹೇಗೆ ಬೆಳೆಯುತ್ತೆ ಅಲ್ವಾ? ಒಂದಷ್ಟು ಆಡಿಯನ್ಸ್ ಕೂಡ ತುಂಬ ಸ್ಮಾರ್ಟಾಗಿ ಆನ್ಸರ್ ಮಾಡಿದ್ರು. ಅಂದರೆ ಈ ಬೇರೆ ಸಾಂಗ್ಸ್ನ ಕಂಪೇರ್ ಮಾಡಿ ಇಷ್ಟೇನಿಲ್ಲ, ಅದು ತುಂಬ ಸ್ಮಾರ್ಟಾಗಿ ಅವರು ಕೂಡ ಯೋಚನೆ ಮಾಡಿದ್ರು. ನೀವು ಕೇಳಿರೋ ಪ್ರಶ್ನೆ ಬಂದು ನನ್ನನ್ನು ಕೇಳ್ತಿರೋದು ಬಂದು ತುಂಬ ಡೈಸಿ. ಯಾಕಂದರೆ ದಿಸ್ ಇಸ್ ಮೈ ಬ್ರದರ್ ಇನ್ ಲಾಸ್ ಫಿಲ್ಮ್. ಸೊ ನನಗೆ ಧ್ರುವನ್ ಬಗ್ಗೆ ಕೇಳಿ ನಾನು ಮಾತಾಡ್ತೀನಿ ಬೇಕಾದರೆ. ಧ್ರುವ ಸರ್ ಜೊತೆ ಏನಾದರೂ ಇದ್ರ ಬಗ್ಗೆ ಮಾತಾಡಿದ್ರೆ ಸಾಂಗ್ ಅವ್ರು ಏನು ಅಪ್ಸೆಟ್ ಆಗಿದ್ದಾರೆ, ಖುಷಿಯಾಗಿದ್ದಾರೆ? ಧ್ರುವನ್ಗೆ ನಾವು ಎಲ್ಲರೂ ಏನು ಮಾಡ್ತೀವಿ, ಓಕೆ ಒಂದು ಹಾಡನ್ನ ನೋಡಿದ್ವಿ ಈ ರೀತಿ ಆಯಿತು, ಓಕೆ. ಬಟ್ ಲೆಟ್ ಅಸ್ ಲುಕ್ ಎಟ್ ದ ಲಾರ್ಜರ್ ಪಿಕ್ಚರ್. ಸಿನಿಮಾ ಬರ್ತಾ ಇದೆ, ಸಿನಿಮಾಗೆ ಯಾವುದೇ ರೀತಿಯಾದ ಏನು ಅಡೆತಡೆಗಳಿರಬಾರದು. ಧ್ರುವನ್ ಸಿನಿಮಾ ಬರ್ತಿದೆ, ಎಲ್ಲರೂ ಹೋಗಿ ನೋಡಬೇಕು. ನನಗೇನಂದರೆ ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಇಲ್ಲಿ ಚೇಂಜಸ್ ಮಾಡ್ಕೋಬೋದು. ಕ್ರಿಯೇಟಿವ್ ಫೀಲ್ಡ್ ಅಲ್ವಾ, ನಾವು ಯಾವುದೇ ರೀತಿಯೆಲ್ಲ ಚೇಂಜಸ್ ಮಾಡ್ಕೋಬೋದು, ಮಾಡಿದ್ದಾರೆ ಕೂಡ. ಸೊ ದೇರ್ ಈಸ್ ಅ ಚೇಂಜ್. ಇಷ್ಟ ಆಗಲಿಲ್ವಾ, ಬದಲಾಯಿಸಿದ್ವಿ. ಸಾರಿ, ತಪ್ಪು ಮಾಡಿದ್ದೀವಿ, ಬದಲಾಯಿಸಿದ್ದಾರೆ. ಅದಕ್ಕೊಂದು ಚಾನ್ಸ್ ಕೊಡೋಣ, ಸಿನಿಮಾನ ನೋಡೋಣ. ಯಾಕಂದರೆ ಯಾವಾಗಲೂ ಹೇಳ್ತಿರ್ತಾರೆ, ಏನಪ್ಪ ಹೀರೋಸು 3 ವರ್ಷ ತೊಗೋತಾರೆ, 4 ವರ್ಷ ತೊಗೋತಾರೆ. ಸರಿ, ತೊಗೊಂಡಿದ್ದಾರೆ, ಸಿನಿಮಾ ಮಾಡಿದ್ದಾರೆ, ಬಂದು ನೋಡಿ. ನೀವು ಯಾವುದಾದ್ರೂ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದಾಗ ಆಡಿಯನ್ಸ್ ಖುಷಿ ಪಡ್ತಾರೆ. ಬಟ್ ಎಲ್ಲೋ ನೀವು ಪರಭಾಷೆನಲ್ಲಿ ಒಂದು ಸೂಪರ್ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ನಮ್ಗೆ ಹಾಲು ಕುಡಿದಷ್ಟು ಸಂತೋಷ ಆಗುತ್ತೆ. ಯಾಕಂದರೆ ಆ ಸುದ್ದಿನ ಬರಿತೀವಲ್ಲ, ಆ ಪ್ಯಾಕೇಜ್ ನಾವೇನು ಸ್ಕ್ರಿಪ್ಟ್ ಬರೀಬೇಕು ಆ ಸಂದರ್ಭದಲ್ಲೇ ನೆನೆಸ್ಕೊಳ್ತಾ ಇರ್ತೀವಿ. ನೀವು ಹೇಗೆ ಬರುತ್ತಾ ಪವರ್ಫುಲ್ ಪಾತ್ರ ಅನ್ನೋಂಥದ್ದು ನಮ್ಮ ವರ್ಡ್ಸಲ್ಲಿ ನಾವು ಅದನ್ನು ಬರವಣಿಗೆ ಮುಖಾಂತರ ನಾವು ಅದನ್ನು ಆಡಿಯನ್ಸ್ಗೆ ತಲುಪಿಸೋವಂಥ ಪ್ರಯತ್ನ ಮಾಡ್ತೀವಿ. ಸೊ ನನಗಂತೂ ತುಂಬ ಖುಷಿ ಆಯಿತು. ಜೈಲರ್ 2ನಲ್ಲಿ ನೀವಿರುವಂಥದ್ದು. ಮೇಘನಾ ರಾಜ್ ಅವರು ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರ ಜೊತೆಗೆ ಅಭಿನಯಿಸ್ತಿದ್ದಾರೆ ಅನ್ನೋಂಥದ್ದು. ಜೊತೆಗೆ ಸಿನಿಮಾ ಶೂಟಿಂಗ್ ಕೂಡ ವ್ರ್ಯಾಪ್ ಅಪ್ ಆಯಿತು ಅಂತ. ಅದು ನಾನು ಹೇಳಿಲ್ಲಪ್ಪ, ನೆಲ್ಸನ್ ಸರ್ ಇವತ್ತು ಪೋಸ್ಟ್ ಹಾಕಿರೋದು. ಎಸ್, ಒಂದು ಕ್ಲೂ ಆದರೂ ಬಿಟ್ಕೊಡ್ತಾ ಇದ್ರೆ ಹೋಗ್ಲಿ, ಮುಖದ ಮೇಲೆ ಸ್ಮೈಲ್ ನನಗೆ ಗೊತ್ತಾಗ್ತಾ ಇದೆ. ಖುಷಿ ಇದೆಯಮ್ಮ? ಖಂಡಿತವಾಗ್ಲೂ. ನಿಮಗೆ ಇವಾಗ ನೀವು ಕನ್ನಡ ನಮ್ಮ ಇಂಡಿಯನ್ ಸಿನಿಮಾ ಅಂದಿದ ತಕ್ಷಣ ಸೂಪರ್ ಸ್ಟಾರ್ ಯಾರು ಅಂದರೆ ನಿಮ್ಗೆ ಯಾರು ಬರ್ತಾರೆ ತಲೆಗೆ? ಸೂಪರ್ ಸ್ಟಾರ್ ರಜನಿಕಾಂತ್. ಒನ್ ಆ್ಯಂಡ್ ಓನ್ಲಿ ಅಲ್ವಾ. ಅವರ ಜೊತೆ ಒಂದು ಸಿನಿಮಾ, ಆಮೇಲೆ ನಮಗೆಲ್ಲರೂ ಅವರು ಒಂಥರ ತಲೆವಾ ದೇವ್ರು ನೋಡ್ದಂಗೆ ಅನಿಸುತ್ತೆ. ಸೊ ನೀವು ದೇವ್ರ ಜೊತೆ ನಟಿಸ್ಬಿಟ್ಟು ಬಂದಾಗ ಏನು ಅನಿಸುತ್ತೆ? ಪಾರ್ಟ್ 1ನಲ್ಲಿ ಶಿವಣ್ಣ ಅವರು, ಪಾರ್ಟ್ 2ನಲ್ಲಿ ನೀವು ಎರಡು ಏನಾದರೂ ಶಿವಣ್ಣ ಸರ್ ಜೊತೆ ಏನಾದರೂ ನೀವು ಮತ್ತೆ ಕಾಂಬಿನೇಷನ್? ನಾನು ಇನ್ನೊಂದು ಸರ್ಚ್ ಮಾಡಿದೆ ಮ್ಯಾಮ್, ಅರ್ಜುನ್ ಸರ್ಜಾ ಸರು ಏನಾದರೂ ಆ್ಯಕ್ಟ್ ಮಾಡಿದಾರಾ ರಜನಿಕಾಂತ್ ಸರ್ ಜೊತೆಗೆ? ಯಾವಾಗಿಂದ ಏನಾದರೂ ಸಿನಿಮಾಗಳಿದ್ದಾವೆ ಅಂತ ನೋಡಿದಾಗ ಸರ್ಜಾ ಫ್ಯಾಮಿಲಿಯಿಂದ ನೀವೊಬ್ಬರೇ
ರಜನಿಕಾಂತ್ ಸರ್ ಜೊತೆ ಕಾಂಬಿನೇಷನಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಾ ಇರುವಂಥದ್ದು. ಇದಕ್ಕಾದ್ರೂ ಹೇಳಿ ಮೇಡಮ್, ನಿಮ್ಮ ಫ್ಯಾನ್ಸ್ಗೆ ಏನಾದರೂ ಏನೂ ಗುಟ್ಟು ಬಿಟ್ಕೊಡ್ತಿಲ್ಲ. ಆದರೆ ಖಂಡಿತವಾಗ್ಲೂ ಜೈಲರ್ 2ನಲ್ಲಿ ಆ್ಯಕ್ಟ್ ಮಾಡಿರೋದಂತೂ ನಿಜಾನೇ. ಅಟ್ಲೀಸ್ಟ್ ಅದ್ರ ಅಫಿಷಿಯಲ್ ಬಂದಾದಮೇಲೆ ಏನು ಹೇಳ್ಬೇಕು ನಿಮಗೆ? ಆ್ಯಕ್ಟ್ ಮಾಡಿದ್ದೀನಿ ಅಂತ ಜೊತೆಗೆ ಬರ್ತೀರಾ ಆವಾಗ ಸಿನಿಮಾ? ನಾನು ಜೊತೆಗೆ ಡೆಫಿನೆಟ್ಲಿ ಸಿನಿಮಾ ನೋಡೋಣ. ಡೆಫಿನೆಟ್ಲಿ. ಕೀರ್ತಿ ನೀವು ಸರಿ ಇಲ್ಲ ನೀವು. ಸಿನಿಮಾ ಬಗ್ಗೆ ಕೇಳ್ತಿದ್ರೆ ಮ್ಯಾಮ್ ನನಗೆ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ತಾಯಿಯವ್ರು ತುಂಬ ಎಕ್ಸೈಟ್ ಆಗಿದ್ರಂತೆ ನಿಮ್ಮ ಪಾತ್ರ ಕೇಳಿ. ನಮ್ಮ ತಾಯಿ, ನಾನು ಸುಮ್ಮನೆ ಹೋಗಿ ನನ್ನ ಯಾವ ಸಿನಿಮಾ ಮಾಡ್ದಿದ್ರು ಅವ್ರು ನನ್ನ ಬಗ್ಗೆ ಎಕ್ಸೈಟೆಡ್ ಆಗಿದ್ದೇ ಇರ್ತಾರೆ. ಸೊ ಶಿ ಇಸ್ ಫಾರ್ ಎವರ್ ಎಕ್ಸೈಟೆಡ್ ಅಬೌಟ್ ಮೀ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆದಷ್ಟು ಬೇಗ ತೆರೆ ಮೇಲೆ ಬನ್ನಿ ಮ್ಯಾಮ್, ನಾವು ನೋಡ್ತೀವಿ ನಿಮ್ಮ ಸಿನಿಮಾ, ಜೊತೆ ಕೂತ್ ನೋಡೋಣ ಜೈಲರ್ 2ನ. ಅಂದರೆ ಈ ವರ್ಷ ನನ್ನ ಎಲ್ಲ ಸಿನಿಮಾಗಳು ನಾನು ನಿಮ್ಮ ಜೊತೆ ಕೂತ್ ನೋಡೋಕೆ ನನಗೆ ಇಷ್ಟ ಇದೆ. ಸೊ ನನ್ನ ಈ ವರ್ಷ ರಿಲೀಸ್ ಆಗ್ತಿರುವಂಥ ನನ್ನ ಕನ್ನಡ ಸಿನಿಮಾ, ತಮಿಳ್ ಸಿನಿಮಾ, ಮಲಯಾಳಂ ಸಿನಿಮಾ ಎಲ್ಲ ಸಿನಿಮಾನು ನನ್ನ ಜೊತೆ ಬಂದು ನೋಡಿ. ಸೊ ಇದಿಷ್ಟು ನಟಿ ಮೇಘನಾ ರಾಜ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.